ಎಲ್ಲ ಚಿಕ್ಕೋಡಿ ಇನ್ನು ಟೈಮ್ ತೊಗೊಳದಿರಲ್ಲ. ಇನ್ನು ಟೈಮ್ ತೊಗೊಳ್ದಿ ಸದ್ಯನ ಹೇಳಿಕ್ಕಾಗಲ್ಲ. ಇನ್ನು 40 ದಿವಸ ಚುನಾವಣೆ ಇದಾರೆ. ಇನ್ನು ಎಲ್ಲರಿಗೂ ಬಹಳಷ್ಟು ಭೇಟಿ ಆಗ್ಬೇಕು, ಹಳ್ಳಿಗೆ ಮುಖಂಡರಿಗೆ, ಕಾನ್ಫರೆನ್ಸಿಗೆ. ಇನ್ನು ಟೈಮ್ ತೊಗೊಳ್ತೀವಿ. ಆದ್ರೂ ಗೆಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಅದಾದ್ರೂ ಕಂಟಿನ್ಯೂ ಆಗಿ ಒಯ್ಯುವಂತ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದೆ. ಪಕ್ಷ ಅವ್ರನ್ನೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವ್ ಯಾಕೆ ಮಾಡ್ತಾ ಇದ್ವಿ, ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಕೊನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ವರಿಷ್ಠರ ಮಾತು ಕೇಳಿ ಅವ್ರ ಸ್ಪರ್ಧೆಗೆ ಇಳಿಸಿದೀವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಅದನ್ನು ಕೂಡ ಮತದಾರ ಗಮನಿಸ್ಬೇಕಂತ ನಮ್ ವಿನಂತಿ. ಇವ್ರೇನು ಸಣ್ಣವ್ರದಾರ ಅಂದ್ರೆ ಸಣ್ಣವ್ರಿದ್ರ ದೊಡ್ಡವರಾಗಲ್ಲ, ಅದು ಬರ್ಬೋದು. ಅವ್ರೇನ್ ಮಾಡ್ತಾರೆ, ನಾವು ದೊಡ್ಡವ್ರಿದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರೋ ಅದು ಬಹಳ ಮುಖ್ಯ. ಅದಕ್ಕಾಗಿ ಮತದಾರ ಕೂಡ ಅದನ್ನ ವಿಶೇಷವಾಗಿ ಗಮನಿಸ್ಬೇಕಂತ ನಮ್ ವಿನಂತಿ. ನಾವು ಹೇಳ್ತಾ ಇದೀವಿ, ಅನುಭವ ಯಾರ ಮುಂದೆ ಭವಿಷ್ಯದಲ್ಲಿ ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಅವರೇ ಗೋಕಾಕಡತ್ತಾರಲ್ಲ, ಮತ್ತೆ ನಾವೇನ್ ಮಾಡಿದ್ವಿ, ನಾವೆಲ್ಲಿ ಅವರೇ ಒದ್ರಾಡತ್ತಾರ, ತಿರುಗಾಡತ್ತಾರ. ಯಾಕಂದ್ರೆ ನಾವು ಎಲೆಕ್ಷನ್ ಮುಗಿಸ್ಬೇಕು. ನಾವು ಫೈರ್ ಫೈಟರ್ ಬರುವಾಗ ನಮ್ಮ ಎಲೆಕ್ಷನ್ ಇಲ್ಲ, ಅವ್ರಿಗೆ ಸ್ವತಂತ್ರ. ಯಾವ್ದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಮಾಡೋದು ಹೇಳಿಕ್ ಆಗಲ್ಲ. ಅವ್ರಿಗೆ ಚಾಯ್ಸ್ ಅದು, ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕಂತ ಹೇಳಿಕ್ ಆಗಲ್ಲ. ಅವ್ರಿಗೆ ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದಾರ, ಅದವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ನೋಡಿ ಅವ್ರೇನ್ ಮಾಡ್ತಾರೆ ನಮ್ ಮುಖ್ಯ ಅಲ್ಲ. ನಾವ್ ಅಷ್ಟೇ, ನಾವ್ ಹೆಂಗ್ ಗೆಲ್ಬೇಕು, ನಮ್ ಕಾರ್ಯಕರ್ತರು ಹಿಡ್ಕೋಬೇಕು, ನಮ್ ಯೋಜನೆಗಳನ್ನ ಹೇಳ್ಬೇಕು, ಅಷ್ಟೇ ನಮ್ ಉದ್ದೇಶ. ಅವ್ರೇನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇದ್ರಲ್ಲಿ ಪ್ರಶ್ನೆ ಇಲ್ಲ, ನಾವು ಹೋಗಿ ಮಾಡ್ಬೇಕ್ರಿ. ಈಗ ನಾವ್ ಇಲ್ಲಿ ಬರ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, ಎಲ್ಲ ಕಡೆ ಹೋಗ್ತಾ ಇದೀವಿ, ನಮ್ ಜವಾಬ್ದಾರಿ ಕೂಡ ಇದೆ. ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ. ಲಕ್ಷ್ಮಣ್ ಸವದಿ ಅವರ ಭಾವಚಿತ್ರಗಳನ್ನೇ ಅಲ್ಲಿರುವಂತ ಚಿಕ್ಕೋಡಿ ಅವ್ರ ಲೋಕಲ್ ಅವ್ರು ಹಾಕ್ಬೇಕಲ್ಲ. ಅವ್ರ ಮಾಡ್ಬೇಕು, ಅಧ್ಯಕ್ಷರ ತರ್ತೀವಿ. ಯಾಕಂದ್ರೆ ಅವ್ರು ಮಾಡ್ಬೇಕು ಅದನ್ನ. ನಾವು ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆದ್ರೆ ಮುಂದೆ ನಾನೇ ಅಂತ ಮುಖ್ಯಮಂತ್ರಿ ಆಗ್ತೀನಿ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ನೋಡಿ. ಈಗ ಆ ವಿಷಯ ಉದ್ಭವ ಆಗೋಲ್ಲ. ಒಳ್ಳೆ ಸೀಟ್ ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿ ಯಾರಾಗ್ತಾರ ಬಿಡ್ತಾರ, ಅದು ಮುಂದಿನ ಭವಿಷ್ಯತ್ತಿನಲ್ಲಿ MLAಗಳು ಆಯ್ಕೆ ಮಾಡಿದೆ, ಅದು ವಿಷಯ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ಲೋಳ್ಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾರೆ. ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹುಡುಗರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೆ ಟಿಕೆಟ್ ಕೊಡ್ಲಿಲ್ಲ. ಯಾರು ಅವ್ನು ಹೇಳ್ತಾರೆ, ಯಾರೆಲ್ಲ ಅವ್ರು ಚುನಾವಣೆ ಅಂದ್ರೆ ಹಂಗೆ ಸುಮ್ನೆನಾ? ಹಂಗೆ ಯಾರು ಟಿಕೆಟ್ ಕೊಟ್ಟು ಹೌದಾ? ಅರ್ಜಿನ ಕೊಟ್ಟಿಲ್ಲ, ಯಾರೇನ್ ಮಾಡೋದು? ನಾವು ಅರ್ಜಿನ ಕೊಟ್ಟಿಲ್ಲ, ನಾವ ಕೊಡ್ಸಿದ ಅವ್ರಿಗೆ. ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವ ಇಲ್ಲ. ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಲ್ಲ. ಕಲ್ಲೋಳ್ಕರ್ ಬಗ್ಗೆ ಒಂದ್ ಮಾತು ಹೇಳಿಕ್ ಕೊಟ್ರಿ, ನಾವು ನಮ್ಮ ಪಕ್ಷದಾಗಿಲ್ಲ. ನೀವು ಅದನ್ನ ಬಂಡಾಯ ಅಂತ ಹೇಳಿಕ್ ದಯವಿಟ್ಟು ಹೇಳಕ್ ಕೊಡಕ. ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ, ಅದೇಂಗ್ ಬಂಡಾಯ ಆಗ್ತಾರೆ? ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಮ್ ವಿರೋಧ ಮಾತಾಡುವಂತ ಪ್ರಶ್ನೆಯಲ್ಲಿ ಬಂತು, ನೀವು ಕೇಳ್ಬೇಕು. ಅವ್ರು ಸ್ವತಂತ್ರ ಇದಾರ, ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ. ಅವ್ರು ಸ್ವತಂತ್ರವಾಗಿದ್ದಾರ. ಅವ್ರು ಏನ್ ಬೇಕಾದ್ರೆ ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಇದಾರ. ಅವ್ರ ನಮಗೆ ಕೇಳ್ತಾರ ನಮ್ಮ ಪ್ರಶ್ನೆ. ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವರು. ಹೌದು, ಇವ್ರು ಒಮ್ಮೆ ಬಂದು 6 ತಿಂಗಳಾಗ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಹೋಗ್ಬೇಕಂತ ನಮ್ಮ ಪ್ರಶ್ನೆ. ಅದಕ್ಕೆ ಕೊಡ್ಸಿದ್ವಿ. ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ. ಅಲ್ಲಿ ಅಡ್ವಾನ್ಸ್ ಹೇಳ್ತೀವಿ. 4 ವರ್ಷದ ಈಗ ಹೇಳ್ತೀನಿ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ. ಜಾರಕಿಹೊಳಿ ಅವರು ಮಾತು ಕೊಟ್ಟು ತಪ್ಪಿದ್ರ ಅಂತ ಹೇಳಿ ವಿಡಿಯೋನ ಹರಿಬಿಟ್ಟು ಅದನ್ನ ಪ್ರಚಾರ ಮಾಡ್ಲಾಗ್ತಾ ಇದೆ. ಅದು ಯಾವ ಸಂದರ್ಭದಲ್ಲಿ ಆಗಿತ್ತು, ಏನಾಗಿತ್ತು? ಯಾವ್ದ್ರಾಗ
ನಾನು ಇಡಸೋಸಿ ಮಟ್ಟಕ್ಕೆ ದೇವರಿಗೆ ನಮಸ್ಕಾರ ಮಾಡಿದ್ರಿ ಅನ್ನೋ ನಿಡಸೋಸಿ ಮಟ್ಟಕ್ಕೆ ವಿಡಿಯೋವನ್ನ ಹರಿಬಿಡ್ಲಾಗ್ತದೆ. ಅವತ್ತು ಬಿಟ್ಟರೆ ಏನ್ ಅದ್ರಾಗ ತಪ್ಪಿದ್ದಾರೆ, ಏನು ತಪ್ಪಿಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡಕ್ ಹೇಳ್ತಾರೆ, ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನ ಕೂಡಿದ್ದಾರೆ ಅಂತ ಹೇಳಿ ಟೋಲ್ ಮಾಡ್ತಾರೆ. ಮಾಡ್ಬೋದು, ಅದಕ್ಕೆ ಈಗ ಎಲೆಕ್ಷನ್ದಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ ಅಲ್ಲ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲಿ ಅಲ್ಲೇ ಇಲ್ಲೇ ಅಂತ ಹೇಳಿಲ್ಲ, ಎಲ್ಲಾ ಕಡೆ ಹೋಗ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ಬದಲಿನಾರ್ ಬೇಕಾ ಒಳಗೆ ಮನೆ ಮಗ ಬೇಕಾ ಅನ್ನುವಂಥದ್ದು ಒಂದು ಮಟ್ಟದಲ್ಲಿ ಅಭಿಯಾನ. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ ಆಗಿದೆ. ಯಾವ್ದ್ರೆ ಬೆಳಗಾವಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅದೇ ಹೇಳಿದ್ರಲ್ಲ, ಅವ್ರವ್ರ ಹೋಗ್ಬೇಕಂತಾರ, ಅವ್ರವ್ರ ಸಮಸ್ಯೆ ಇದೆ. ನಮಗ್ ಅವ್ರ ಪಕ್ಷದಿಂದ ಮಾಡಿದೆ, ಅವ್ರು ಅದನ್ನ ಸಾಲ್ವ್ ಮಾಡ್ಬೇಕು. ಇದು ಪ್ಲಸ್ ಆಗ್ಲಿದೆ ಸರ್, ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ. ಖಂಡಿತವಾಗಿ ಆಗ ಆಗ್ತದೆ. ಥ್ಯಾಂಕ್ ಯು. ಎಲ್ಲರೂ ಬರಲ್ಲ ಸ್ವಲ್ಪ